ಮೀಸಲಾತಿಯ ಹೈಡ್ರಾಮಾ ಸೇರಿದಂತೆ ಬಿಜೆಪಿಗರ ಸೈದ್ಧಾಂತಿಕ ವಿಷಯಗಳ ಬಗ್ಗೆ ಚರ್ಚೆಗೆ ನಾನು ಸಿದ್ಧ. ಸಂಸದ ಬಿವೈ ರಾಘವೇಂದ್ರ, ಶಾಸಕರುಗಳಾದ ಆರಗ ಜ್ಞಾನೇಂದ್ರ, ಬಿವೈ ವಿಜಯೇಂದ್ರ, ಎಸ್ಎನ್ ಚನ್ನಬಸಪ್ಪ ಈ ನಾಲ್ವರು ಚರ್ಚೆಗೆ ಬರಲಿ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಪಂಥಾಹ್ವಾನ ನೀಡಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಗರಿಗೆ ಯಾವ ಮೂಲದಿಂದಲೂ ಮಹಿಳೆಯರ ಬಗ್ಗೆ ಗೌರವ ಇಲ್ಲ. ಮಹಿಳಾ ಮೀಸಲಾತಿ ಮಸೂದೆಯನ್ನು ರಾಜಕೀಯ ಸ್ವಾರ್ಥಕ್ಕಾಗಿ ಮಂಡಿಸಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆ ಒಂದನ್ನೇ ಮಂಡಿಸುವುದನ್ನು ಬಿಟ್ಟು ಅದರ ಜೊತೆಗೆ ಕ್ಷೇತ್ರ ಮರುವಿಂಗಡಣೆಯ ಮಸೂದೆಯನ್ನು ಕೂಡ ಜೋಡಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ರೀತಿಯಲ್ಲಿ ಇವೆರಡಕ್ಕೂ ಮದುವೆ ಮಾಡಿ ಮಸೂದೆ ಮಂಡಿಸಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆ ಜೊತೆ ಇದನ್ನು ಜೋಡಿಸಿರುವುದೇ ಒಂದು ರೀತಿಯ ಅಪರಾಧವಾಗಿದೆ. ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದೇ ಬಿಜೆಪಿಯವರು ಎಂದು ಕಿಮ್ಮನೆ ಆರೋಪಿಸಿದ್ದಾರೆ. ಎರಡು ಮಸೂದೆಗೆ ಒಂದೇ ಮತವನ್ನು ಹಾಕುವುದಾದರೂ ಹೇಗೆ? ಒಂದು ಮಸೂದೆಗೆ ಒಪ್ಪಿಗೆ ಇರುತ್ತದೆ, ಮತ್ತೊಂದು ಮಸೂದೆಗೆ ಒಪ್ಪಿಗೆ ಇರುವುದಿಲ್ಲ. ಇದನ್ನು ಯಾವ ಮತದ ಆಧಾರದ ಮೇಲೆ ತೀರ್ಮಾನಿಸಲಾಗುತ್ತದೆ ಎಂದು ಸ್ಪಷ್ಟನೆ ನೀಡಬೇಕು. ಎರಡೂ ಮಸೂದೆಗೂ ಒಂದೇ ಮತ ಹಾಕುವುದು ಮೂರ್ಖತನದ ಮಾತು ಮತ್ತು ಇದು ಟೋಪಿ ಹಾಕುವ ಪ್ಲಾನ್ ಆಗಿದೆ ಎಂದರು. ಅಷ್ಟಕ್ಕೂ ಈ ಮಸೂದೆಯನ್ನು ಮೊನ್ನೆಯೇ ಏಕೆ ಮಂಡಿಸಬೇಕಿತ್ತು? ಪಂಚರಾಜ್ಯಗಳ ಚುನಾವಣೆ ಮುಗಿದ ಮೇಲೆ ಅಥವಾ ಫಲಿತಾಂಶ ಬಂದ ಮೇಲೂ ಮಂಡಿಸಬಹುದಿತ್ತಲ್ಲವೇ? ಈ ಆತುರ ಯಾಕೆ? ಬಿಜೆಪಿ ಮುಖಂಡರು ತಾವೇ ಬುದ್ಧಿವಂತರು, ಉಳಿದವರೆಲ್ಲ ದಡ್ಡರು ಎಂದುಕೊಂಡಿದ್ದಾರೆ. ನಿಧಾನವಾದರೂ ದೇಶದ ಜನರಿಗೆ ಸತ್ಯ ಗೊತ್ತಾಗುತ್ತಿದೆ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಕಿಮ್ಮನೆ ರತ್ನಾಕರ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನನ್ಗನ್ಸೋದು ಬಿಜೆಪಿಯ ಮುಖಂಡರುಗಳು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಈ ದೇಶದಲ್ಲಿರೋ 140 ಕೋಟಿ ಜನ ಎಲ್ಲರೂ ಕೂಡ ದಡ್ಡರು, ನಾವು ಬಿಜೆಪಿಯವರು ಮಾತ್ರ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದಾರೆ. ಬಿಜೆಪಿಯವ್ರು ಬಿಟ್ರೆ ಉಳಿದ ನಾನ್ ಕೇಳ್ತಕ್ಕಂಥದ್ದು ಮಾಧ್ಯಮದ, ನೀವು ಪ್ರಶ್ನೆ ಕೇಳುವಾಗ ಕೇಳಿ ನನ್ಗೆ. ಎರಡು ಮಸೂದೆ ಅಲ್ಲಿ ಇರೋದು, ಒಂದು ಡಿಲಿಮಿಟೇಷನ್, ಇನ್ನೊಂದು ಮಹಿಳಾ ಮೀಸಲಾತಿ. ನೀವು ಏನೇನು ಮದುವೆ ಮಾಡಿದ್ದ ಡಿಲಿಮಿಟೇಷನ್ಗೆ, ಮಹಿಳಾ ಮೀಸಲಾತಿಗೆ ಪಾರ್ಲಿಮೆಂಟ್ ಅಲ್ಲಿ ಒಟ್ಟಿಗೆ ತರೋದಂತೆ ಎರಡು ಮಸೂದೆಗಳನ್ನ, ಒಂದು ಓಟ್ ಅಂತೆ. ನೀವು ಅದನ್ನ ಹೇಗೆ ಬೈಫರ್ಕೇಟ್ ಮಾಡ್ತೀರಿ ನನಗೆ ಹೇಳ್ಬೇಕು. ನೀವು ಬುದ್ಧಿವಂತರ ಪ್ರಶ್ನೆ ಕೇಳಿ ನನಗೆ ಉತ್ತರ ಬೇಕು. ನೀವೀಗ ನಾನು ಒಂದು ಓಟನ್ನ ಮಹಿಳೆಯರ ಪರವಾಗಿದ್ದೀನಿ, ಡಿಲಿಮಿಟೇಷನ್ ವಿರುದ್ಧ ಇದ್ದೀನಿ. ಆ ಒಂದು ಓಟನ್ನ ಡಿವೈಡ್ ಮಾಡೋದು ಹೇಗೆ ಅನ್ನೋದು ನನಗೆ ಹೇಳ್ಕೊಡ್ಬೇಕು. ನಿಮ್ಮ ರಾಘವೇಂದ್ರ ಬಿಜೆಪಿಯವರು ಇಲ್ಲಿ ಸಮರ್ಥನೆ ಮಾಡೋರು, ಡಿವೈಡ್ ಹೇಗೆ ಮಾಡ್ತೀರಿ? ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರಿ ತಂದ್ರು, ಚರ್ಚೆ ಆಗ್ಲಿ. ಮೊನ್ನೆ ಯಾಕೆ ತಂದ್ರು ಅದನ್ನ? 28ನೇ ತಾರೀಕು ಮಾಡ್ಬೋದಾಯ್ತಲ್ಲ. 27ಕ್ಕೆ ಎಲೆಕ್ಷನ್ ಮುಗಿಯೋದು, ಈ ದೇಶದ ಎಲ್ಲ ಸೆಗ್ಮೆಂಟಿನ ಚುನಾವಣೆ ಮುಗಿದೋಗೋದು, ವೆಸ್ಟ್ ಬೆಂಗಾಲ್ ಇನ್ನೊಂದು ಮತ್ತೊಂದು ಎಲ್ಲ ಮುಗಿದೋಗೋದು. ಆಮೇಲೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಗೆ ಬರ್ಬೇಕಲ್ಲ, ಅವ್ರು ಚುನಾವಣೆಯಲ್ಲಿ ದುಡಿಸ್ಕೊಂಡಿರ್ತಾರೆ. ಯಾತಕ್ಕಾಗ ಅಷ್ಟು ಗಡಿಬಿಡಿ ಏನಿತ್ತು ಮೋದಿಗೆ? ಊರೆಲ್ಲ ತಿರ್ಗಾರ, ಇನ್ನೊಂದು 10 ಊರು ತಿರ್ಕೊಂಡ್ ಬರ್ಬೋದಿತ್ತು, ಬೇರೆ ದೇಶಕ್ಕೆ ಹೋಗಿ ಬರ್ಬೋದಾಗಿತ್ತು. ಮಿಡ್ ಸೆಷನ್ ಅನ್ನ, ಸ್ಪೆಷಲ್ ಸೆಷನ್ ಅನ್ನ ಚುನಾವಣಾ ಫಲಿತಾಂಶದ ನಂತರ, ಈ 5 ಚುನಾವಣೆ 4ನೇ ತಾರೀಕು ಫಲಿತಾಂಶ 5ನೇ ತಾರೀಕು ಕರಿಬೋದಾಗಿತ್ತು ಸೆಷನ್. ಚರ್ಚೆ ಮಾಡ್ಲಿ. ಯಾರು ಬೇಡ ಅಂತ ಹೇಳಿದ್ದು? ಯಾರಿಗೆ? ಸ್ಪೀಕರಿಗೆ ಬೇಡ ಅಂತ ಹೇಳಿದ್ರ ಅಥವಾ ಯಾರು ಬೇಡ ಅಂತ ಹೇಳಿದ್ರು? ದೀಸ್ ಥಿಂಗ್ಸ್, ಇದಕ್ಕೆ ಕಾರಣ ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ. ಇವತ್ತು ಕೂಡ ತೀರ್ಥಹಳ್ಳಿಯಲ್ಲಿ ಈಗ ನಮ್ಮ ತಾಲೂಕ್ ಪಂಚಾಯತಿನಲ್ಲಿ ಮಹಿಳೆಯರೇ ಜಾಸ್ತಿ ಇರೋದು, ಟೌನ್ ಪಂಚಾಯತಿಯಲ್ಲೂ ಅಷ್ಟೇನೆ, ತಾಲೂಕ್ ಪಂಚಾಯತಿಯಲ್ಲೂ ಅಷ್ಟೇನೆ, ರಿಸರ್ವೇಶನ್ ಅಲ್ಲಿ. ಅದರ ಸ್ಪಷ್ಟೀಕರಣ ಮಾಡ್ಬೇಕಲ್ಲ. ಆಕ್ಚುಲಿ 51% ಬರುತ್ತೆ, ಮನುಷ್ಯನ ಅರ್ಧ ಮಾಡಕ್ಕಾಗಲ್ವಲ್ಲ.
51% ಬರುತ್ತೆ ಲೆಕ್ಕದಲ್ಲಿ, ಅಷ್ಟು ಮಾಡಿದ್ದಾರೆ. ನಾವು ವಿ ಆರ್ ಅಗೇನೆಸ್ಟ್ ಮಹಿಳೆಯರು ಅಂತ ಏನಕ್ಕೆ ಅದನ್ನ ಸ್ಪಷ್ಟಪಡಿಸ್ಬೇಕು. ನಮ್ಮ ಬಿಜೆಪಿಯ ಅಖಂಡರು ಮುಖಂಡರು ಇದ್ರ ಬಗ್ಗೆ ಅವರ ಸ್ಟ್ಯಾಂಡ್ ಏನು ಅಂತ ಸಪರೇಟ್ ಆಗಿ ಯಾಕೆ ತಂದಿಲ್ಲ ಅನ್ನೋದನ್ನು ಹೇಳ್ಬೇಕು ಅವರು. ಮಹಿಳಾ ಮೀಸಲಾತಿ ಮಸೂದೆಯನ್ನ ಸಪರೇಟ್ ಆಗಿ ಮತ್ತೆ 23ರಲ್ಲಿ ಅನುಷ್ಠಾನ ಬಂದಿದೆಯಲ್ಲ, ಅದನ್ನ ಎಕ್ಸೆಪ್ಟ್ ಅದನ್ನೇ ತೆಗೆದು ರೀಪ್ರೆಸೆಂಟ್ ಮಾಡ್ಬೋದಿತ್ತಲ್ಲ ಡಿಲಿಮಿಟೇಷನ್. ಇನ್ನೊಂದು ಏನಂತಂದ್ರೆ, ಮತ್ತು ಇದು ಮಹಿಳಾ ಮೀಸಲಾತಿಯನ್ನ ತಂದು ಡಿಲಿಮಿಟೇಷನ್ ಅದ್ರ ಜೊತೆಗೆ ಈ ಚುನಾವಣೆಗೆ ಒಂದು ಮೆಸೇಜ್ ಕೊಡ್ಬೇಕು, ನಾವು ಮಹಿಳೆಯರ ಪರವಾಗಿದ್ದೀವಿ ಅಂತ. ಇವ್ರು ಯಾವತ್ತು ನೀವು 5,000 ವರ್ಷದಿಂದ ನೀವು ವೇದ ಉಪನಿಷತ್ತುಗಳನ್ನ ಮನುಸ್ಮೃತಿಯನ್ನು ಓದಿದ್ರೆ ಇವರು ಮಹಿಳಾ ಮೀಸಲಾತಿ ಅಲ್ಲ, ಮಹಿಳೆಯರ ಪರವಾಗೇ ಇಲ್ಲ. ಇವ್ರು ಯಾವತ್ತೂ ಕೂಡ ಮಹಿಳೆಯರ ಪರವಾಗಿಲ್ಲ, ಯಾವತ್ತೂ ಕೂಡ ಇರ್ಲಿಲ್ಲ, ಈಗಲೂ ಕೂಡ ಇಲ್ಲ. ಅವರು 543 ಯಾಕೆ ಮಾಡ್ತಾ ಇದ್ದಾರೆ? 543 ಯಾಕೆ ಇಟ್ಕೊಂಡು ಕನ್ಸಿಡರ್ ಮಾಡ್ತಿದ್ದಾರೆ? ಸೆನ್ಸಸ್ ಇನ್ನೊಂದು ವರ್ಷಕ್ಕೆ ಬರುತ್ತಲ್ಲ, ಅದ್ರ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡ್ಲಿ, ಅದ್ರ ಆಧಾರದ ಮೇಲೆ ಯೋಚನೆ ಮಾಡ್ಬೋದ ಏನ್ ಮಾಡ್ಬೇಕು ಅಂತ. ಅವಾಗ ಜಾತಿ ಎಷ್ಟಿರುತ್ತೆ, ಧರ್ಮ ಎಷ್ಟಿರುತ್ತೆ, ಓದೋರು ಎಷ್ಟು ಜನ ಇದ್ದಾರೆ, ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ, ಇದನ್ನ ಆಧರಿಸಿ ಡಿಲಿಮಿಟೇಷನ್ ಕಂಪ್ಲೀಟ್ ಆದ್ಮೇಲೆ ಮಾಡಬೇಕು. ಡಿಲಿಮಿಟೇಷನ್ ಇದ್ರ ಜೊತೆಗೆ ಅಟ್ಯಾಚ್ ಮಾಡಿದ್ದು ಮಹಾ ದೊಡ್ಡ ಅಪರಾಧ ಅಂತಕ್ಕಂಥದ್ದು ನನ್ನ ಸ್ಟ್ಯಾಂಡ್.